ಇಸ್ ದ ಫಸ್ಟ್ ಡೇ ಆಫ್ ನವರಾತ್ರಿ. ಏನಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ಸ್ಟೋರಿ ಥರ ಹೇಳ್ತೀನಿ. ಭವಿಷ್ಯನ ಫೇವ್ರೇಟು, ನಮಗೂ ಫೇವ್ರೇಟು. ಜೋರಾಗಿ ಕುಂಕುಮ ಇಟ್ಕೊಂಡ್ಬಿಟ್ಟಿದ್ದು. ಒಳ್ಳೆ ಗಂಡ ಅಂತ ಅಂದರೆ ಪರವಾಗಿಲ್ಲ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿಂದ ನವರಾತ್ರಿ ಶುರು ಆಗ್ತಾ ಇದೆ ಆ್ಯಂಡ್ ಇಟ್ ಈಸ್ ದ ಫಸ್ಟ್ ಡೇ ಆಫ್ ನವರಾತ್ರಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ವೈಟ್ ಡ್ರೆಸ್ ಹಾಕ್ಕೋಬೇಕು ಈ ದಿನ, ಫಸ್ಟ್ ಡೇ ಆಫ್ ನವರಾತ್ರಿ ಅಂತ ಹೇಳ್ತಾರೆ. ಬಟ್ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ನವರಾತ್ರಿನಲ್ಲಿ ಫಸ್ಟ್ ಡೇ ಏನಕ್ಕೆ ವೈಟ್ ಕಲರ್ ಡ್ರೆಸ್ ಹಾಕ್ಕೋಬೇಕು ಅಥವಾ ವೈಟ್ ಕಲರ್ ಸ್ಯಾರಿ, ಎನಿಥಿಂಗ್ ಇಟ್ ಶುಡ್ ಬಿ ವೈಟ್ ಕಲರ್ ಡ್ರೆಸ್ ಅಂತ ಹೇಳ್ತಾರೆ. ಏನಕ್ಕೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಒಂದು ಸಣ್ಣ ಸ್ಟೋರಿ ಥರ ಹೇಳ್ತೀನಿ, ಸೊ ದಟ್ ಗೊತ್ತಿಲ್ಲದೆ ಇರೋರಿಗೆ ಇದೊಂದು ಗೊತ್ತಾಗಲಿ ಅಂತ ಹೇಳ್ಬಿಟ್ಟು. ಸೊ ಏನಾಗುತ್ತೆ, ರಾಜ ದಕ್ಷನ ಮಗಳು ಸತಿ ಶಿವನ್ನ ತುಂಬ ಇಷ್ಟಪಟ್ಟು ಮದುವೆ ಆಗ್ತಾರೆ. ಬಟ್ ರಾಜ ದಕ್ಷನ್ಗೆ ಇದು ಇಷ್ಟ ಇರೋದಿಲ್ಲ. ಅದಕ್ಕಾಗೆ ದಕ್ಷ ಏನು ಮಾಡ್ತಾರೆ, ಒಂದು ಯಜ್ಞ ಅರೇಂಜ್ ಮಾಡ್ತಾರೆ. ಸತಿ ಮತ್ತು ಶಿವನ್ಗೆ ಇನ್ಸಲ್ಟ್ ಮಾಡೋದಕ್ಕೋಸ್ಕರ ಆ ಯಜ್ಞಕ್ಕೆ ಕೂಗೋದಿಲ್ಲ. ಬಟ್ ಸತಿ ಏನು ಮಾಡ್ತಾರೆ ಅಂದರೆ ಹೋಗ್ತಾರೆ, ಆ ಯಜ್ಞಕ್ಕೆ ಹೋಗಿ ಅಪ್ಪನ ಮನಸ್ಸು ಚೇಂಜ್ ಮಾಡ್ತೀನಿ ಅಂತ ಅಂದ್ಕೊಂಡು ಹೋಗ್ತಾರೆ. ಬಟ್ ಅವ್ರ ಮನಸ್ಸು ಚೇಂಜ್ ಆಗೋದಿಲ್ಲ. ಶಿವನಿಗೆ ದಕ್ಷ ರಾಜ ಅವಮರ್ಯಾದೆ ಮಾಡಿಬಿಡ್ತಾರೆ. ನನ್ನ ಗಂಡಂಗೆ ಅವಮರ್ಯಾದೆ ಆಗೋಯ್ತಲ್ಲ ಅಂತ ಹೇಳಿಬಿಟ್ಟು ಸತಿ ಅಲ್ಲಿ ಯಜ್ಞ ನಡೀತಿರುತ್ತಲ್ಲ ಅದೇ ಯಜ್ಞಕ್ಕೆ ಅವರ ಪ್ರಾಣನ ಬಲಿ ಕೊಟ್ಬಿಡ್ತಾರೆ. ಅದಾದಮೇಲೆ ಶಿವ ಸತಿನ ಎತ್ಕೊಂಡು ರೌದ್ರ ಅವತಾರ ಎಲ್ಲ ಮಾಡಿ ಅದಾದಮೇಲೆ ತುಂಬ ಕಠೋರ ತಪಸ್ಸಿಗೆ ಕೂತ್ಕೊಂಡ್ಬಿಡ್ತಾರೆ. ಆಮೇಲೆ ಏನಾಗುತ್ತೆ ಅಂದರೆ, ಹೇಗಿದ್ರೂ ಶಿವನ ಪತ್ನಿ ಸತಿ ಇವಾಗಿಲ್ಲ. ಸೊ ಇನ್ನು ಶಿವಂಗೆ ಯಾವುದೇ ಮಕ್ಕಳಾಗೋದಿಲ್ಲ ಅಂತ ಅಂದ್ಕೊಂಡು ತಾರಕಾಸುರ ಅನ್ನೋ ಒಬ್ಬ ರಾಕ್ಷಸ ಬ್ರಹ್ಮನ ಹತ್ರ ವರ ತಗೋತಾನೆ. ನಾನು ಸತ್ತರೆ ಶಿವನ ಮಗನ ಕೈನಲ್ಲೇ ಸಾಯಬೇಕು ಅಂತ ಹೇಳಿಬಿಟ್ಟು. ಆಗ ಬ್ರಹ್ಮ ವರ ಕೊಟ್ಬಿಡ್ತಾನೆ ತಾರಕಾಸುರನಿಗೆ. ಅದಾದಮೇಲೆ ಏನಾಗುತ್ತೆ, ಎಲ್ಲ ದೇವತೆಗಳು ಸತಿ ರೀಬರ್ತ್ ಆಗಲೇಬೇಕು, ಸೊ ದಟ್ ತಾರಕಾಸುರನ ಅಂತ್ಯ ಮಾಡೋದಕ್ಕೆ ಅಂತ ಅನ್ಕೋತಾರೆ. ಅವರು ರೀಬರ್ತ್ ಆದರೆ ತಾನೇ ಅವ್ರಿಗೆ ಶಿವಂಗೆ ಮತ್ತು ಸತಿಗೆ ಮಕ್ಕಳಾಗೋದು. ಅದಾದಮೇಲೆ ತಾರಕಾಸುರ ಕೊನೆ ಆಗೋದು. ಸೊ ಅದಕ್ಕಾಗಿ ರಾಜ ಹಿಮವತ್ ಮಗಳಾಗೆ ಸತಿ ರೀಬರ್ತ್ ತಗೋತಾರೆ. ಶೈಲಪುತ್ರಿ ಅಂತ ಅವ್ರನ್ನ ಹೇಳ್ತಾ ಇದ್ದಿದ್ದು. ಶೈಲಪುತ್ರಿ ಏನಕ್ಕೆ ಅಂತ ಅಂದರೆ, ಶೈಲ ಅಂದರೆ ಹಿಮಾಲಯ ಅಥವಾ ಪರ್ವತಕ್ಕೆ ಹೇಳ್ತಾರೆ, ಪುತ್ರಿ ಅಂದರೆ ಮಗಳು. ಈ ಶೈಲಪುತ್ರಿ ಅವತಾರ ಏನಿದೆ, ಇಟ್ ಈಸ್ ಆಲ್ವೇಸ್ ಅ ಚೈಲ್ಡ್ ಅವತಾರ, ನಾಟ್ ದೊಡ್ಡ ಲೇಡಿ ಅವತಾರ ಅಲ್ಲ. ಇಟ್ ಈಸ್ ಆಲ್ವೇಸ್ ಅ ಪುಟ್ಟ ಮಗಳಾಗೆ ಅವತಾರ ಇರೋದು. ಸೊ ಅದಕ್ಕಾಗೆ ಶೈಲಪುತ್ರಿ ಅಂತ ಅವರ ಹೆಸರು ಬಂತು. ಆ್ಯಂಡ್ ಪಾರ್ವತಿ ಅಂತ ಮುಂದೆ ಹೋಗಿ ಕರೆದ್ರು. ಪಾರ್ವತಿ ಅಂದರೆ ಪರ್ವ ಅಂದರೆ ಮೌಂಟೇನ್. ಸೊ ಪಾರ್ವತಿ ಅಂದರೆ ದ ಡಾಕ್ಟರ್ ಆಫ್ ಮೌಂಟೇನ್ ಅಂತ. ಶಿವನ ಹೊಡ್ಕೊಂಡು ಶೈಲಪುತ್ರಿ ಹೋಗಿದ್ದು. ಸೊ ಮೊದಲನೇ ದಿವಸ ಶೈಲಪುತ್ರಿನ ಪೂಜೆ ಮಾಡೋಕ್ಕೋಸ್ಕರ ನಾವು ವೈಟ್ ವಸ್ತ್ರನ ಹಾಕೋತೀವಿ. ಆ್ಯಂಡ್ ವೈಟ್ ರಿಸಿಂಬಲ್ಸ್ ಪೀಸ್ ಆ್ಯಂಡ್ ಎಮೋಷ್ನಲಿ ಸ್ಟೇಬಲ್ ಆಗಿರೋದು. ಹೇಗೆ ಮೌಂಟೇನು ತುಂಬ ಸ್ಟೇಬಲ್ ಆಗಿ ಅಲ್ಲಾಡ್ದಂಗೆ ಇರುತ್ತೆ, ಅದೇ ರೀತಿ ನಮ್ಮ ಲೈಫ್ನಲ್ಲೂ ಸ್ಟೆಬಿಲಿಟಿ, ಇಮೋಷ್ನಲ್ ಸ್ಟೆಬಿಲಿಟಿ ಸಿಗಲಿ ಅಂತ ಹೇಳಿಬಿಟ್ಟು ವೈಟ್ ಡ್ರೆಸ್ ಹಾಕೊಳ್ಳೋದು. ಆ್ಯಂಡ್ ಶೈಲಪುತ್ರಿ ತಪಸ್ಸು, ಅವರು ಏನಾದ್ರು ನಿರ್ಧಾರ ಮಾಡಿಬಿಟ್ರೆ ಅದು ಮಾಡೋದ್ರಲ್ಲಿ ತುಂಬ ಮುಂದಿದ್ರು. ಸೊ ಅದಕ್ಕಾಗಿ ಅವ್ರ ಅಂಶ ನಮ್ಮಲ್ಲೂ ಬರಲಿ ಅಂತ ವೈಟ್ ಕಲರ್ ಡ್ರೆಸ್ ಹಾಕ್ಕೊಳ್ಳೋದು. ಐ ಹೋಪ್ ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಆ್ಯಂಡ್ ಲೇಟರ್ ಆನ್ ಸ್ಟೋರಿ ಮುಂದೆ ಹೋಗ್ತಾ ಹೋಗ್ತಾ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಹೇಳ್ತೀನಿ. ಆ್ಯಂಡ್ ಶಿವನ ಮುಂದೆ ಹೋಗಿ ತಪಸ್ ಮಾಡಿ ಮದುವೆ ಆಗಿದ್ದು. ಆಮೇಲೆ ಅವರ ಮಗನೇ ತಾರಕಾಸುರ ರಾಕ್ಷಸನ್ನ ಕೊಂದಿದ್ದು. ಇದು ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಗೈಸ್. ತಿಳ್ಕೋಬೇಕು ತುಂಬ ನಾವು ನವರಾತ್ರಿ ಬಗ್ಗೆ. ಸೊ ಸಣ್ಣ ಪುಟ್ಟ ಥಿಂಗ್ಸ್ ನಾನು ತುಂಬ ತಿಳ್ಕೊತಾ ಇರ್ತೀನಿ. ಆ್ಯಂಡ್ ನಮಗೆ ನಾಲೆಡ್ಜ್ ಸಿಗುತ್ತೆ ಗೈಸ್. ಆ್ಯಂಡ್ ಲೈಫ್ನ ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು ಅನ್ನೋ ಒಂದು ಪಾಠ ಸಿಗುತ್ತೆ ಅಷ್ಟೇ ಗೈಸ್. ಆ್ಯಂಡ್ ಇವಾಗ ಸಂಜೆ
ವರೆ ಆಗ್ತಾ ಇದೆ. ಆ್ಯಂಡ್ ಭವಿಷ್ಯಂದು ಇವತ್ತು ಟೆಸ್ಟ್ ಇತ್ತು. ಸೊ 4 ಗಂಟೆಗೆ ಹೋಗಿದ್ದವಳು, ಈಗ ಟೆಸ್ಟ್ ಮುಗಿದಿದೆ ಅವಳದು. ನಾನು ಹೋಗಿ ಅವಳನ್ನ ಕರ್ಕೊಂಡು ಬರಬೇಕು. ಈಗ ಹೋಗಿ ಕರ್ಕೊಂಡು ಅವಳನ್ನ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ದೇವರನ್ನ ನೋಡಿಕೊಂಡು ಬರ್ತೀನಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ನವರಾತ್ರಿನಲ್ಲಿ. ಹೋಗೋಣ ಗೈಸ್ ಇವಾಗ ದೇವಸ್ಥಾನಕ್ಕೆ ಭವಿಷ್ಯನ ಕರ್ಕೊಂಡು. ಗೈಸ್ ಇದು ನಮ್ಮ ಭವಿಷ್ಯದ ಫೇವ್ರೆಟ್ ಆಂಟಿ. ಸ್ಕೂಲ್ನಲ್ಲಿ ತುಂಬ ಹೆಲ್ಪ್ ಮಾಡೋರು ಮತ್ತು ಮಾತಾಡಿಸ್ಕೊಂಡು ಚೆನ್ನಾಗಿ ಇಟ್ಕೊಳ್ಳೋರು. ಸೊ ರತಮ್ಮ ಆಂಟಿ ನಮ್ಮ ಭವಿಷ್ಯದ ಫೇವ್ರೆಟು, ನಮಗೂ ಫೇವ್ರೆಟು. ಮನೆಗೆ ಎಷ್ಟೊಂದು ಸರ್ತಿ ಮನೆಗೆ ಬನ್ನಿ ಯಾವಾಗಾರು ಫ್ರೀ ಮಾಡ್ಕೊಂಡು. ನಾನು ಮನೇಲೇ ಸರಿ ಮರೆಯೋಕ್ಕಾಗುತ್ತೆ ನಿಮ್ಮನ್ನ, ಯಾವತ್ತೂ ಮರೆಯಲ್ಲ ನಾನು. ನಮ್ಮ ಯಜಮಾನ್ರಂತೂ ಅಲ್ಲಿ ಕಾಣಿಸಿದ್ರು ಇಲ್ಲಿ ಕಾಣಿಸಿದ್ರು ಅಂತಿರ್ತಾರೆ. ನಾನಂತೂ ಇಸ್ಕೋತೀನಪ್ಪ, ನಾವು ಯಾವ್ದಾರು ನಮ್ಮ ಭವಿಷ್ಯದ ಫೇವ್ರೇಟ್ ಪ್ರಸಾದ ಕೊಟ್ಟಿದ್ದಾರೆ ವಾಂಗಿಬಾತು. ಅದಕ್ಕೆ ಕುತ್ಕೊಂಡು ಈಗ ನಾವು ಪ್ರಸಾದ ತಿಂದ್ಬಿಟ್ಟು ಮನೆಗೆ ಹೋಗ್ತಿದ್ದ. ಈಗ ತಾನ ಮನೆಗೆ ಬಂದ್ವಿ. ಜೋರಾಗಿ ಕುಂಕುಮ ಇಟ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ನಮಗೆ ದೇವಸ್ಥಾನದಲ್ಲಿ ಭವಿಷ್ಯನ ಹಳೇ ಅಂದರೆ ಸ್ಕೂಲ್ ಟೈಮ್ನಲ್ಲಿ ಟೇಕ್ ಕೇರ್ ಮಾಡ್ತಾ ಇದ್ದಿದ್ದಂಥ ಆಂಟಿ ಸಿಕ್ಕಿದ್ರು, ರತ್ನಮ್ಮ ಆಂಟಿ ಅಂತ. ಅವರು ತುಂಬ ಒಳ್ಳೆಯವರು. ಅವರು ತುಂಬ ಕೇರ್ ತೊಗೋತಾಯಿದ್ರು ಭವಿಷ್ಯನ ಬಗ್ಗೆ. ಆ್ಯಂಡ್ ನಮ್ಮ ಯಜಮಾನ್ರಿಗೂ ತುಂಬ ಇಷ್ಟ ಆಂಟಿ ಭವಿಷ್ಯನ ಚೆನ್ನಾಗಿ ನೋಡ್ಕೋತಾರೆ ಸ್ಕೂಲಿಗೆ ಬಿಟ್ಟಾಗ ಅಂತ ಹೇಳಿಬಿಟ್ಟು. ಆ್ಯಂಡ್ ಅವರು ಸಹ ನಮ್ಮ ಕಂಡ್ರೆ ಅವರಿಗೆ ತುಂಬ ಇಷ್ಟ ಆಂಟಿಗೆ. ಯಾವಾಗಲೂ ಹೇಳೋರು, ನಿಮ್ಮ ಅಪ್ಪ ಅಮ್ಮ ಅಂತೂ ಎಷ್ಟು ಒಳ್ಳೆಯವರು ಅಂತ ಹೇಳಿಬಿಟ್ಟು ಭವಿಷ್ಯಂಗೆ ಹೇಳೋರಂತೆ. ಸೊ ಭವಿಷ್ಯನೂ ಅಷ್ಟೇ ತುಂಬ ಹೊಗಳೋರು. ನಾವು ಹೋದಾಗ ಅಯ್ಯೋ ಎಂಥ ಒಳ್ಳೆ ಮಗು ಅಂತ ಹೇಳಿಬಿಟ್ಟು ಐ ಫೆಲ್ಟ್ ಹ್ಯಾಪಿ ಅವ್ರನ್ನ ನೋಡಿಬಿಟ್ಟು. ಇವತ್ತು ದಿನ ಬರ್ತಾರಂತೆ ದೇವಸ್ಥಾನಕ್ಕೆ. ಸೊ ಐ ಹೋಪ್ ದಿನಾಗಲೂ ಮೀಟ್ ಮಾಡ್ಬೋದು ಅವ್ರನ್ನ. ಅಟ್ ಅ ಟೈಮ್ ಇಬ್ಬರೂ ಒಂದೇ ಟೈಮಿಂಗ್ಸ್ಗೆ ಹೋದರೆ. ಆ್ಯಂಡ್ ಈಗ ತಾನೇ ಮನೆಗೆ ಬಂದಿರೋದ್ರಿಂದ ಭವಿಷ್ಯಂಗೆ ಏನಾದ್ರು ಮಾಡ್ಕೊಡ್ತೀನಿ ತಿನ್ನೋದಕ್ಕೆ. ಅವಳು ಆಲ್ರೆಡಿ ವಾಂಗಿಬಾತ್ ತಿಂದಿದ್ದಾಳೆ ಪ್ರಸಾದದ್ದು, ಬಟ್ ಸ್ಟಿಲ್ ಊಟಕ್ಕೆ ಏನಾದ್ರು ಕೊಡ್ತೀನಿ. ಈಗ ಆಲ್ರೆಡಿ ಸಂಜೆ ಆಗಿದೆ. ಆ್ಯಂಡ್ ನಾನು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಕೋತೀನಿ ಗೈಸ್. ಸ್ಯಾರಿ ಏನು ಪ್ರಾಬ್ಲಮ್ ಇಲ್ಲ ಗೈಸ್, ನನಗೆ ಕಂಫರ್ಟೇಬಲ್ ಆಗಿರೋ ಬ್ಲೌಸ್ ಇರಬೇಕು. ಇದು ಸ್ವಲ್ಪ ಚುಚ್ತಿದೆ, ಏನಕ್ಕಾರು ಈ ಥರದ್ದು ಬ್ಲೌಸ್ ಹೊಲಿಸ್ಕೋತೀವೋ ಅನಿಸ್ಬಿಡುತ್ತೆ ಗೈಸ್. ಹಾಕೊಳ್ಳೋ ತನಕ ಅಷ್ಟೇ ಓ ಮಿಣ ಅಂತಿದೆ ಅಂತ ಹೇಳಿಬಿಟ್ಟು. ಸೊ ನನಗೆ ಈಗ ಹೋಗ್ತಾ ಸ್ವಲ್ಪ ಬುದ್ಧಿ ಬರ್ತಾಯಿದೆ. ಕಂಫರ್ಟೇಬಲ್ ಆಗಿರೋ ಚುಚ್ಚದೇ ಇರೋ ಅಂಥ ಬ್ಲೌಸ್ಗಳ್ನ ಹೊಲಿಸ್ಕೋಬೇಕು ಅಂತ. ಫಸ್ಟ್ ಅಂದರೆ ವಾವ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಹೊಲಿಸ್ಕೊಂಡ್ಬಿಡ್ತಾಯಿದ್ದೆ. ಬಟ್ ನೋ ಗೈಸ್, ಕಂಫರ್ಟ್ ಈಸ್ ಫಸ್ಟ್ ಗೈಸ್. ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ಎಂಡ್ ಮಾಡೋಕ್ಕಿಂತ ಮುಂಚೆ ಒಂದು ಗಾದೆ ಹೇಳಬೇಕು. ಇವತ್ತಿನ ಗಾದೆ ಏನು ಅಂತ ಅಂದರೆ, ಒಲ್ಲದ ಗಂಡನಿಗೆ ಮೊಸರಲ್ಲೂ ಕಲ್ಲು. ಹಾಂ, ಒಲ್ಲದ ಗಂಡನಿಗೆ ಮೊಸರಲ್ಲೂ ಕಲ್ಲು ಅಂತ ಹೇಳ್ಬಿಟ್ಟು ಮೀನಿಂಗ್ ಹೇಳಿಪ್ಪ. ಹೆಂಡತಿ ಏನು ಮಾಡಿದ್ರು ತಪ್ಪು ಕಂಡುಹಿಡಿತಾ ಇರ್ತಾರಲ್ಲ, ಆ ಒಂದು ಇದಕ್ಕೆ ಇದು ಬರ್ಬೋದು. ನನಗೆ ಗೊತ್ತಿಲ್ಲ, ಅದಕ್ಕೆ ಹಂಗೆ ಓಲಾತಿ ಅಂತ ನಾನು ಹೇಳ್ತೀನಿ ಅಷ್ಟೇ. ಗೈಸ್, ಬರೀ ಹೆಂಡತಿ ಅಂತ ಅಲ್ಲ, ಅವರು ಒಂದು ಎಕ್ಸಾಂಪಲ್ ಕೊಟ್ಟಿರೋದು ಅಷ್ಟೇ. ಒಲ್ಲದ ಗಂಡನಿಗೆ ಮೊಸರಲ್ಲೂ ಕಲ್ಲು. ಆ್ಯಕ್ಚುಲಿ ಮೊಸರಲ್ಲೆಲ್ಲ ಕಲ್ಲುಗಳೆಲ್ಲ ಸಿಗೋದಿಲ್ಲ. ಸೊ ಗಂಡಂಗೆ ಇಷ್ಟ ಇಲ್ಲ ಅಂದರೆ ಏನು ಮಾಡಿದ್ರು ತಪ್ಪು ಕಂಡುಹಿಡಿತಾರೆ. ಜನರಿಗೆ ಅಕಸ್ಮಾತು ಅಥವಾ ಯಾವ್ದಾದ್ರು ಪರ್ಸನ್ಗೆ ನಮ್ಮ ಕಂಡ್ರೆ ಇಷ್ಟ ಇಲ್ಲ ಅಂದರೆ ಏನು ಮಾಡಿದ್ರು ಇರಿಟೇಟ್ ಆಗ್ತಾರೆ ಅಥವಾ ಅದರಲ್ಲಿ ತಪ್ಪು ಕಂಡುಹಿಡಿತಾರೆ. ಅದೇ ಚೆನ್ನಾಗಿ ಒಳ್ಳೆ ಗಂಡ ಅಂತ ಅಂದರೆ, ಇಷ್ಟಪಡೋ ಗಂಡ ಅಂದರೆ ಮೊಸರಲ್ಲ ಊಟದಲ್ಲಿ ಕಲ್ಲಿದ್ರೂ ಆಯಿತು ಬಿಡು ಪರವಾಗಿಲ್ಲ. ಊಟ ಮಾಡ್ಬೇಕಾದ್ರೆ ಕೂದಲು ಇಷ್ಟು ಉದ್ದ ಇರುತ್ತೆ. ಅದೇನಕ್ಕೆ ಸಿಗುತ್ತೆ ಅಂತ ಅಂದರೆ, ನಾನು ಮಾಡೋ ಅಡುಗೆ ನಿಮಗೆ ಋಣದಲ್ಲಿ ಇನ್ನೂ ಇರುತ್ತೆ ಅಂತ. ನಿಮ್ಮ ಲೈಫ್ ಲಾಂಗ್ ನಾನು ತಿನ್ನೋದೇ. ಆದ್ಮೇಲೆ ತರದ್ಬಿಟ್ಟು ಹಿಂಗೆ ಹಾಕೋತಿದ್ರ ಸಿಕ್ಕೇ ಸಿಗುತ್ತೆ.
ನಾನು ಬೇಕು ಅಂತ ಹಾಕಲ್ಲ ಏನೂ. ನಿಮಗೆ ಮಾತ್ರ ಸಿಗುತ್ತೆ ನೋಡಿ, ಇನ್ಯಾರಿಗೂ ಸಿಗಲ್ಲ. ಊಟಕ್ಕೆ 2 ಕೂದಲು ಸಿಕ್ಕೇ ಸಿಗುತ್ತೆ. ನಿಮಗೆ ಮಾತ್ರ ಸಿಗುತ್ತೆ ತಾನೇ? ಅದರ ಅರ್ಥ ಏನು? ನಂಗೇನು ಗೊತ್ತು. ಅದರ ಅರ್ಥ ನಿಮಗೆ ನಾನು ಮಾಡೋ ಅಡುಗೆನೇ, ನೀವು ಫುಲ್ಲು ಲಾಸ್ಟ್ ತನಕ ನಾನು ಮಾಡೋ ಅಡುಗೆನೇ ತಿನ್ನೋದು. ನೀವು ನಮ್ಮ ಯಜಮಾನ್ರು ಕಲ್ ಸಿಕ್ಕಿದ್ರು ಅಷ್ಟೇ ಗೈಸ್, ತೋರಿಸ್ಬಿಟ್ಟು ಕಲ್ ಸಿಕ್ತು ಅಂತ ಹೇಳ್ಬಿಟ್ಟು ಪಕ್ಕಕ್ಕೆ ಇಟ್ಬಿಟ್ಟು ಸುಮ್ಮನೆ ಊಟ ಮಾಡ್ತಾರೆ ಗೈಸ್, ಅಂತ ಒಳ್ಳೆಯವರು. ಆಯಿತು ಗೈಸ್, ಇವತ್ತಿನ ವ್ಲಾಗ್ ನಿಮಗೆ ತುಂಬ ಶಾರ್ಟ್ ಆಗಿತ್ತು, ಬಟ್ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು. ನಾಳೆನೂ ಇನ್ನೊಂದು ಹೇಳ್ತೀನಿ, ಡೇ 2 ಸ್ಟೋರಿ ಏನು ಅಂತ ನಾಳೆ ಹೇಳ್ತೀನಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್, ಸಿ ಯು ಗೈಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ವ್ಲಾಗ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಇನ್ ಕೇಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ. ಅಂಟಿಲ್ ಟುಮಾರೋ, ಟೇಕ್ ಕೇರ್, ಬೈ ಬಾಯ್, ಸಿ ಯು ಗೈಸ್. ನಮ್ಮ ಯಜಮಾನ್ರು ಆಗಲೇ ಮಲಗಿಬಿಟ್ರು, ಊಟ ಮಾಡ್ದಿರಾ, ಇವಾಗ ಊಟ ಮಾಡ್ತಾರೆ ಎದ್ಬಿಟ್ಟು. ಸೊ ಬೈ ಬೈ ಗೈಸ್, ಬೈ ಗೈಸ್, ನಮಸ್ಕಾರ.